ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದು ಭೀಮ್ ನಮಾವಾಸ್ಯೆ ಇದೆ. ಎಲ್ರಿಗೂ ಭೀಮ್ ನಮಾವಾಸ್ಯೆ ಆರ್ಥಿಕ ಶುಭಾಶಯಗಳು. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬನ್ನಿ ಗೈಸ್, ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಟಿಫನ್ ಮಾಡಿ ಭವಿತ್ನೆಲ್ಲ ಸ್ಕೂಲ್ ಕಳಿಸಿದ್ದೀನಿ. ಇವತ್ತು ಭವಿತ್ಗೆ ಸ್ವಲ್ಪ ಟ್ರಿಪ್ ಇತ್ತಂತೆ. ಟ್ರಿಪ್ ಇದೆ ಅಂತ ಮೆಸೇಜ್ ಮಾಡಿದರು. ಸೊ ಎಲ್ಲ ರೆಡಿ ಮಾಡಿ ಭವಿತ್ನ ಟಿಫನೆಲ್ಲ ಕಟ್ಟಿ ಕಳಿಸಿದ್ದೀನಿ. ಅವ್ನು ಹೋದ್ಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ನು ಇದ್ದಾಗ ಮಾಡೋಕ್ಕಾಗಿಲ್ಲ, ಅವ್ನು ಬಿಡ್ತಾನೇ ಇರಲಿಲ್ಲ ನನ್ನ. ಸೊ ಬನ್ನಿ, ಈಗ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ರೆಡಿಯಾಗಿ ಮತ್ತೆ ಪೂಜೆ ಮಾಡಬೇಕು. ಬನ್ನಿ. ಪೂಜೆ ಎಲ್ಲ ಆಯಿತು. ಈಗ ಟಿಫನ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಪುಳಿಯೋಗರೆ ಆ್ಯಂಡ್ ಪಾಯಸ. ಹಲೋ, ನಾಷ್ಟ ಮಾಡಿ ಸಿಗ್ತೀನಿ.
ಗೈಸ್ ಇವತ್ತು ಭೀಮ್ ನಮಾಸ್ ಇರೋದ್ರಿಂದ ನಾನು ನನ್ನ ಹೆಂಡತಿಗೆ ಒಂದು ಫ್ಲವರ್ ಬೊಕ್ಕೆ ಮಾಡಿಸ್ಕೊಬಂದು ಕಾರಲ್ಲಿ ಇಕ್ಕಿದ್ದೀನಿ. ಐತೆ ಕಾರು, ಅಲ್ಲೈತೆ ಕಾರ್ ಒಳಗಡೆ. ಅವಳಿಗೆ ಗೊತ್ತಿಲ್ಲ. ನಾನೀಗ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಕಾರ್ದು ಗ್ಲಾಸ್ ಯಾರೋ ಹೊಡೆದಾಕ್ಬಿಟ್ಟವ್ರೆ, ಬಾಯಲ್ಲಿ ನೋಡ್ಕೊಬರೋಣ ಅಂತ ಕರ್ಕೊಂಡೋಗ್ತೀನಿ. ದೇವರಾಣೆಗೂ ಇದು ನಾನು ಮಾಡ್ತಾಯಿರೋದು ಅವಳಿಗೆ ಗೊತ್ತಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಇವಾಗ ಬಂದಿರೋಲ್ಲ ನೋಡಿ. ನಾನು ಯಾವತ್ತೂ ಆ ಥರ ಸರ್ಪ್ರೈಸ್ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ಕೊಡ್ತಾ ಇರೋದು. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಸೊ ಗೈಸ್, ನಮ್ಮ ಭವಿತ್ಗೆ ಏನೋ ಬೇಕಿತ್ತು, ಅದೇನೋ ತಿನ್ನೋದು ಕೇಳ್ದ, ಅದನ್ನ ಇಸ್ಕೊಡೋಕೆ ಬೆಳಿಗ್ಗೆ ಇವಾಗ ಪ್ರ್ಯಾಂಕ್ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಗೈಸ್. ನೋಡೋಣ ಬನ್ನಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅನ್ನೋದನ್ನ ಇವಾಗ ನೋಡೋಣ. ಗೈಸ್ ಇಲ್ಲಿ ನೋಡಿ, ಫ್ಲವರ್ ಬುಕ್ ಇದ್ರೊಳಗಿದೆ, ಕಾಣಿಸ್ತಾ ಇದೆ ನೋಡಿ. ಇಲ್ಲೈತೆ. ಇವಾಗ ನಾನು ಅವಳಿಗೆ ಗೈಸ್ ಈಗ ಕಾರ್ ಹತ್ರ ಇದ್ದೀನಿ. ಇವಾಗ ಫೋನ್ ಮಾಡಿಬಿಟ್ಟು ಕಾರ್ಗೆ ಯಾರೋ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ, ಕಾರಾಗ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟವ್ರೆ ಅಂತ ಹೇಳ್ಬಿಡ್ತೀನಿ. ಹೇಳಾದ್ಮೇಲೆ ಇಲ್ಲಿ ಕ್ಯಾಮ್ರಾ ಇಲ್ಲೇ ಚಿಕ್ಕಿರ್ತೀನಿ ಕಾರ್ ಹತ್ರ ನೋಡಿ. ಅವಳು ಬರೋದೆಲ್ಲ ಹಿಂಗೆ ಇರುತ್ತೆ ಮಸ್ತಾಗಿ. ಇಲ್ಲೇ ಐತೆ ಬುಕ್ಕೆ ಒಳಗಡೆ, ಮುಂದೆ ಗ್ಲಾಸಿಂದ ಕಾಣಿಸ್ತೈತೆ ಅನ್ಸುತ್ತೆ ನೋಡಿ. ಫೋನ್ ಮಾಡಿ ಇವಾಗ ಹೇಳಿದ್ದೀನಿ, ಬತ್ತಾಳ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ನಾನು ಸುಮ್ಮನೆ ವೀಡಿಯೋ ಮಾಡೋ ಥರ ಹಿಂಗೆ ಇಟ್ಕೊಂಡಿದ್ದೀನಿ. ಅವಳು ಗೊತ್ತಾಗ್ಬಾರ್ದು. ಬಂದು ಗೈಸ್ ಬಂದು ಗ್ಲಾಸು ಗೀಸೆಲ್ಲ ಹೊಡೆದಾಕ್ಬಿಡೋರೆ, ಗ್ಲಾಸು ಗೀಸೆಲ್ಲ ಬಾಯಲ್ಲಿ ತೋರಿಸ್ತೀನಿ. ಗೈಸ್ ಕೊಡ್ತಾ ಇದ್ದೀನಿ ನಾನು. ಯಾರು ಹೊಡೆದಾಕೋರೆ ಹೋಗಿಲ್ಲ ಅಂತ ಇದ್ದೀನಿ ನಾನು. ಹೋಗಿ ನಿಜ ತರೋದು. ಥ್ಯಾಂಕ್ ಯು ನೀನು ಶಾಕ್ ಆದೆ ತಾನೆ ಒಂದು ಸೆಕೆಂಡ್ಗೆ. ನಾನು ಯಾರಪ್ಪ ಹೊಡೆದಾಕಿ ಗ್ಲಾಸ್ ಅದಲ್ಲ, ನಾನು ಭಯ ಆಗೋಯ್ತು. ಚೆನ್ನಾಗಿತ್ತು. ಎಲ್ಲಿ ತಂದೆ? ಬೆಳಗ್ಗೆನೆ ಮಾರ್ಕೆಟಿಂದ ಬರ್ಬೇಕಾದ್ರೆ, ಅದಕ್ಕೆ ಲೇಟ್ ಆಗಿದ್ದು. ಎಲ್ಲಿ ತಂದೆ ಮಾರ್ಕೆಟಲ್ಲ? ಅದನ್ನು ಮಾಡಿಸಿದ್ದು ನಾನು. ಪುಟಾಣಿದು ಸಿಗ್ತಾ ಇತ್ತಲ್ವ, 300 ರೂಪಾಯಿ ಇತ್ತು. ಚೆನ್ನಾಗಿರಲಿಲ್ಲ, ಇದು ನಾನು ರೆಡಿ ಮಾಡಿಸಿದ್ದು. ರೋಸೆಲ್ಲ ಸಪ್ರೇಟಾಗಿ ತಗೊಂಡು ರೆಡಿ. ಕಲ್ಮಶ ನಿಷ್ಕಲ್ಮಶ ಧರತರ ನಿನ್ನ ವೇಷ, ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ, ಇದ್ದರೂ ಜೊತೆಗೆ ದೂರ ಇರುವ ಮನವೇ, ಎಲ್ಲೆಲ್ಲೋಡುವ ಮನಸ್ಸೆ ಯಾಕಿಂತ ಹುಚ್ಚುಚ್ಚುವ ರಸೆ, ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ, ಹರ್ಷವ ಮುಂದಿಡುವೆ ವ್ಯಸನವ. ಗೈಸ್ ನಾನು ಏನೋ ಇವತ್ತು ಭೀಮು ನಮಾಸೆ ನನ್ನ ಹೆಂಡತಿ ನನಗೆ ಕಾಲು ತೊಳೆದು ಪಾದ ಪೂಜೆ ಮಾಡಿಬಿಟ್ಟು ಅಂದ್ಬಿಟ್ಟು ನಾನು ಇವತ್ತು ಆ ಥರ ಬೊಕ್ಕೆ ಕೊಟ್ಟಿಲ್ಲ. ನನ್ನ ಕಷ್ಟ ಏನೇ ಇದ್ರೂ, ನನ್ನ ಬಿಸ್ನೆಸ್ಸಲ್ಲಾಗಲಿ ಇನ್ನೊಂದರಲ್ಲಾಗಲಿ ಮತ್ತೊಂದರಲ್ಲಾಗಲಿ ಫಸ್ಟು ನನಗೆ ಸ್ಪಂದಿಸೋದು ನಾನು ಹೆಂಡ್ತಿನೇ. ಅದು ಏನಾದರೂ ಆಗಿರಲಿ, ಯಾವ ಥರದಾಗಿ ಫೈನಾನ್ಷಿಯಲಿ ಆಗಲಿ ಇಲ್ಲ ಇನ್ನೊಂದು ಥರ ಮತ್ತೊಂದು ಥರ ಆಗಲಿ, ಎಲ್ಲದನ್ನು ನನಗೆ ನಾನು ಲೈಫಲ್ಲಿ ಸಪೋರ್ಟ್ ಮಾಡೋದು. ಸೊ ಹಾಗಾಗಿ ಯಾವತ್ತೂ ನಾನು ಅವ್ರಿಗೆ ಇದು ಸರ್ಪ್ರೈಸ್ ಗಿಫ್ಟ್ ಆಗಲಿ ಇನ್ನೊಂದು ಥರ ಯಾವುದೂ ನಾನು ಮಾಡಿರಲಿಲ್ಲ. ಮದುವೆ ಆಗಿ 4 ವರ್ಷ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಅವಳಿಗೆ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದು. ಸೊ ನನಗಂತೂ ತುಂಬ ಖುಷಿ ಆಯಿತು. ಅವಳು ಖುಷಿ ಪಟ್ಟರೆ ಸಾಕು. ಜೀವನದೇನೇನು ಗೊತ್ತಾಗಲ್ಲ, ಲವ್ ಮಾಡೋ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ರೆ ಏನು ಗೊತ್ತಾಗ. ಜೀವನದಲ್ಲಿ ಈ ಥರ ಖುಷಿಯಾಗಿರಬೇಕು ಅಂದರೆ ಕಟ್ಕೊಂಡಿರೋ ಹೆಂಡತಿ ಹತ್ರ ಆಗಲಿ, ಪ್ರೀತಿಸಿರೋ ಹುಡುಗಿ ಹತ್ರ ಆಗಲಿ ಲಾಯಲ್ ಆಗಿರಬೇಕು. ಲಾಯಲ್ ಆಗಿದ್ದರೆ ಯುವರ್ ಲೈಫ್ ವಿಲ್ ಬಿ ರಾಯಲ್ ಅಂತಾರಲ್ಲ, ಆ ಥರ ನನ್ನ ಲೈಫು ರಾಯಲ್ ಆಗಿದೆ. ಗೈಸ್ ಈಗ ಹೋಟ್ಲಲ್ಲಿ ಊಟ ಪಾರ್ಸಲ್ ಮಾಡಿಸ್ಕೊಳ್ಳೋಕ್ಕೆ ಶ್ರೀನಗರ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ದೇವ್ರನ್ನ ಕೂರಿಸಿದ್ದಾರೆ ನೋಡಿ.
ಭೀಮ್ ನಮಸ್ತೆ ಅಂದ್ಬಿಟ್ಟು ಇವತ್ತು ದೇವ್ರನ್ನ ಕೂರಿಸೋರು ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ. ಕಾಳಿ ದೇವರು. ಜನಗಳು ನೋಡಿ ಪ್ರಸಾದ ತಿನ್ನೋಕ್ಕೆ ಎಷ್ಟು ಜನ ಇದ್ದಾರೆ. ಗೈಸ್ ಹಂಗೆ ಹೋಟ್ಲು ಯಾರ್ಯಾರು ಗೊತ್ತು ಕಮೆಂಟ್ ಮಾಡಿ. ಗೈಸ್ ಪಾರ್ಸಲ್ ತೊಗೋಬೇಕಿತ್ತು, ಪಾರ್ಸಲ್ ತೊಗೊಂಡಾಯ್ತು, ಬನ್ನಿ ಹೋಗೋಣ. ಗೈಸ್ ಈಗ ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮ ಮಿಸ್ಸಸ್ಸು ಅಂಗಡಿಲೇನೋ ತಗೋತವ್ರೆ. ಮನೆಗೆ ಬಂದಮೇಲೆ ಸರ್ಪ್ರೈಸ್ ಯಾವ ಥರ ಇತ್ತು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಮನೋರಿ ಹೆಂಗೆ ಅನಿಸ್ತು? ಖುಷಿ ಅನಿಸ್ತು. ಯಾಕೆಂದರೆ ನೀನು ಯಾವತ್ತೂ ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ತಾ ಇರಲಿಲ್ವಲ್ಲ, ಖುಷಿ ಆಯಿತು. ಗೈಸ್ ಇವತ್ತು ನಮ್ಮ ಮನೇಲಿ ಭೀಮ್ ನಮಸ್ತೆ ಅಂದ್ಬಿಟ್ಟು ಮಾರ್ಕೆಟಿಂದ ಎಲ್ಲ ಹೂವು ತಂದಿದ್ದೆ. ಈ ಥರ ಪೂಜೆ ಮಾಡಿದ್ದೀವಿ ನಮ್ಮ ಮನೇಲಿ ನೋಡಿ. ಗೈಸ್ ಇವತ್ತು ನಾವು ಹೆಂಗೆ ರೆಡಿ ಆಗಿದ್ದೀವಿ ಕಮೆಂಟ್ ಮಾಡಿ.